ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ರಾಜೀವ್ ಗೌಡ ಎಷ್ಟು ದಿನ ತಪ್ಪಿಸಿಕೊಂಡಿರೋಕ್ಕಾಗತ್ತೆ, ಬಂಧನ ಮಾಡೇ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇಲಾಖೆಗೆ ಯಾವುದೇ ಸವಾಲಿಲ್ಲ, ಅರೆಸ್ಟ್ ಮಾಡ್ತೀವಿ. ಕೆಲವು ಪೊಲೀಸ್ ಮಾಹಿತಿಗಳನ್ನ ಶೇರ್ ಮಾಡೋದಕ್ಕಾಗಲ್ಲ. ಮಾಹಿತಿ ಲೀಕ್ ಆದ್ರೆ ಅಪರಾಧಿಗಳು ಅಲರ್ಟ್ ಆಗ್ತಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತ ಉಸ್ತುವಾರಿ ಸಚಿವರು ಕೂಡ ಒಂದಷ್ಟು ವಿಚಾರ ಹೇಳ್ತಾ ಇದ್ರು. ಆತ ದಿನದಿಂದ ದಿನಕ್ಕೆ ಜಾಗ ಚೇಂಜ್ ಮಾಡ್ತಾ ಇದ್ದಾನೆ, ಇವತ್ತಲ್ಲ ನಾಳೆ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತೇಳಿ. ಆಮೇಲೆ ಈಗ ಅದೇ ವಿಚಾರವನ್ನ ಅಗೇನ್ ತುಮಕೂರಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಿಡಿತೀವಿ ಅಂದ್ರೆ ಹುಡುಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿದ್ದಾರೆ, ಹಿಡ್ಕೊಂಬರ್ಬೇಕು, ಹಿಡಿತೀವಿ. ಈಗ ನೋಡಿ, ಉದಾಹರಣೆ ಹೇಳ್ತೀನಿ. ಒಂದೊಂದು ಕೇಸ್ಗಳು ಕೂಡ ಇಂಡಿವಿಜುವಲ್ ಆಗಿ ಅದಕ್ಕೆ ಆದಂಥ ಆಯಾಮಗಳಿರ್ತವೆ. ಹುಣಸೂರಲ್ಲಿ ಬಂದು ಕಳ್ತನ ಮಾಡಿದ್ರು, ದರೋಡೆ ಮಾಡಿದ್ರು. ಅದೇ ಭಾಳ ಹಿಂಗೆ ನೀವು ಕೇಳ್ದಂಗೆ ನಮ್ಮ ಮಾಧ್ಯಮ ಸ್ನೇಹಿತರು ಬೆಂಗಳೂರಲ್ಲಿ ನನ್ನನ್ನು ಕೇಳಿದರು, ಏನು ಯಾವಾಗ ಹಿಡಿತೀರಾ, ಏನು ಎತ್ತ, ಅದು ಇದು ಹೇಳಿದರು. ನಾನೆಂದರೆ ಹಿಡಿತೀವಪ್ಪ, ಅದಕ್ಕೆ ಸಮಯ ಕೊಡಿ. ಇದೆಲ್ಲ ಜೋಕ್ಸ್ ಅಲ್ಲ ಇದೆಲ್ಲ. ಅವ್ರು ಎಲ್ಲೇ ಹಿಂದೆ ಹಿಡ್ಕೊಂಡ್ಬರ್ತಾರೆ, ಹಿಡಿತೀರಿ ಅಂತ ಹಿಡ್ಕೊಂಡು ಬಂದರು. ಈಗ ಹಿಡ್ಕೊಂಡು ಬಂದು ಈಗ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಒಂದು ಅರ್ಧನೋ ಕ್ವಾರ್ಟರೋ ಏನೋ ಅವ್ರು ಕದ್ದಿದ್ದು ತೊಗೊಂಡೋಗಿದ್ದು ಸಿಕ್ಕಿದೆ. ಇನ್ನು ಮಿಕ್ಕಿದ್ದೆಲ್ಲ ಮಾರ್ಕೊಂಡಿದ್ದಾರೆ, ಕೆಲವರು ನೇಪಾಳ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಕೆಲವು ವಿಷಯ ನೋಡಿ, ಒಂದು ಹೇಳ್ತೀನಿ ಕೇಳ್ಕೊಳ್ಳಿ. ಅನೇಕ ವಿಷಯಗಳು ನನಗೆ ಗೊತ್ತಿದೆ, ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗುತ್ತಾ? ಪೊಲೀಸ್ ಮಾಹಿತಿಗಳನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಇದೆ.